ಹಲೋ ಎವ್ರಿವಾನ್. ದಕ್ಷಿಣ ರೈಲ್ವೆ ಕ್ರೀಡಾಕೂಟ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಯಾರ್ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತ ಅವರು ಅರ್ಜಿಯನ್ನು ಹಾಕಬಹುದಾಗಿ ಇರುತ್ತೆ. ನೀವು SSLC ಓದಿದರೂ ಕೂಡ ಸಾಕು, PUC ಮಾಡಿರಲಿ, ಪದವಿ ಮಾಡಿರಲಿ, ಯಾವುದು ಮಾಡಿದರೂ ಕೂಡ ಎಲಿಜಿಬಲ್ ಇರ್ತೀರಾ. ಆದರೆ ಯಾವ ಹುದ್ದೆಗಳು ಲೆವೆಲಲ್ಲಿ ಇರ್ತವೆ. ಸೊ SSLC ಪರಿಪೂರ್ಣ ಮಾಡಿರೋ ಅಂಥವರು ಒಂದು ಲೆವೆಲಲ್ಲಿ ಹುದ್ದೆಗಳಿರ್ತವೆ, PUC ಈ ಥರ ಇರುತ್ತೆ. ಮತ್ತು ಅದ್ರ ಬಗ್ಗೆ ಸ್ಯಾಲ್ರಿ ಆಗಿರ್ಬೋದು, ಅವು ಕೂಡ ಚೇಂಜಸ್ ಇರ್ತವೆ. ಮತ್ತು ಇನ್ನೊಂದು ಒಳ್ಳೆಯ ವಿಚಾರ ಹೇಳಬೇಕು ಅಂದರೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಅನ್ನುವಂಥದ್ದು ಇಲ್ಲ ಇದಕ್ಕೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಹುದ್ದೆಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ, ಅವರೆಲ್ಲ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಾನು ಈ ಒಂದು ವಿಡಿಯೋದೊಳಗಡೆ ಕೊಡ್ತೀನಿ. ಅದರದ್ದು ಸ್ಯಾಲ್ರಿ ಆಗಿರ್ಬೋದು, ವಯೋಮಿತಿ ಆಗಿರಬಹುದು, ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹಿಡಿದು, ಮತ್ತು ಪ್ರಮುಖ ದಿನಾಂಕಗಳು ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದೊಳಗಡೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತಡ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ದಕ್ಷಿಣ ರೈಲ್ವೆ ತನ್ನ ಒಂದು ಕ್ರೀಡಾಕೂಟದೊಳಗಡೆ 67 ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಾಗಿ ಲಿಖಿತ ಪರೀಕ್ಷೆ ಅನ್ನುವಂಥದ್ದು ಇರೋದಿಲ್ಲ, ಆದರೆ ದೈಹಿಕ ಪರೀಕ್ಷೆ ಅನ್ನುವಂಥದ್ದು ಇರುತ್ತೆ. ಮತ್ತು ಕ್ರೀಡಾ ದಕ್ಷತೆ ಇವುಗಳನ್ನು ಆಧಾರವಾಗಿಟ್ಕೊಂಡು ಆಯ್ಕೆಯನ್ನು ಮಾಡಿಕೊಳ್ತಾರೆ. ಈ ಒಂದು ಹುದ್ದೆಗಳಿಗಾಗಿ ನೀವು ಆನ್ಲೈನಲ್ಲಿನೇ ಅರ್ಜಿಯನ್ನು ಹಾಕಬೇಕಾಗಿ ಇರುತ್ತೆ. ನಾನು ಏನು ಹೇಳಿದೆ 67 ಹುದ್ದೆಗಳಿದ್ದಾವೆ ಅಂತ, ಅವುಗಳು ಕೂಡ ವಿಂಗಡಣೆಯನ್ನು ಮಾಡಲಾಗಿದೆ ಲೆವೆಲ್ಗಳಲ್ಲಿ. ಲೆವೆಲ್ 1ರಲ್ಲಿ 46 ಹುದ್ದೆಗಳಿದ್ದಾವೆ. ನಾನು ಹೇಳ್ತೀನಿ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ವೇತನ ಅನ್ನುವಂಥದ್ದು, ಸ್ಯಾಲ್ರಿ ಅನ್ನುವಂಥದ್ದು ಎಷ್ಟಿರುತ್ತೆ ಅಂತ. ಇನ್ನು ಲೆವೆಲ್ 2 ಮತ್ತು 3ರಲ್ಲಿ 16 ಹುದ್ದೆಗಳಿದ್ದಾವೆ. ಲೆವೆಲ್ 4 ಮತ್ತು 5 ಇದರಲ್ಲಿ 5 ಹುದ್ದೆಗಳು ಇದ್ದಾವೆ. ಒಟ್ಟು 67 ಹುದ್ದೆಗಳಾದವು. ವಿವಿಧ ಕ್ರೀಡಾ ಅಭ್ಯರ್ಥಿಗಳು ಏನಿರ್ತಾರೆ ಅವರಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗುತ್ತೆ. ಅದರಲ್ಲಿ ಓಟ ಇರಬಹುದು, ಚೆಸ್, ವೆಯ್ಟ್ ಲಿಫ್ಟಿಂಗ್, ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಕ್ರಿಕೆಟ್ ಇನ್ನೂ ಮುಂತಾದ ಕ್ರೀಡೆಗಳ ಒಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿ ಇರುತ್ತೆ. ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು, ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆ ಏನೇನಾಗಿರಬೇಕು ಅಂದರೆ ಲೆವೆಲ್ 1 ಏನು ಹುದ್ದೆಗಳಿದ್ದಾವೆ ಅದಕ್ಕೆ SSLC ಅಥವಾ ITI ಮುಗಿಸಿದ್ರೆ ಕೂಡ ಸಾಕಾಗಿರುತ್ತೆ. ಲೆವೆಲ್ 2 ಮತ್ತು 3ರಲ್ಲಿ PUCನ ಮುಗಿಸಿರಬೇಕು, ಇಲ್ಲ ಅದಕ್ಕೆ ಈಕ್ವಿವೆಲೆಂಟ್ ಆಗಿ ಸಮಾನವಾಗಿ ಏನಾದರೂ ಒಂದು ಪೂರ್ಣ ಮಾಡಿರಬೇಕು. ಇನ್ನು ಲೆವೆಲ್ 4 ಮತ್ತು 5ರಲ್ಲಿ ಯಾವ ಹುದ್ದೆಗಳಿದ್ದಾವೆ ಅದಕ್ಕೋಸ್ಕರ ಪದವಿಯನ್ನು ಮುಗಿಸಿರಬೇಕಾಗಿ ಇರುತ್ತೆ. ಇನ್ನು ವಯೋಮಿತಿಯ ವಿಚಾರಕ್ಕೆ ಬಂದರೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 25 ವರ್ಷಗಳು ಆಗಿರಬಹುದು. ಮತ್ತು ಮೀಸಲಾತಿ ವರ್ಗಕ್ಕೆ ಏನು ಸೇರಿದ್ದಾರೆ ಅವರಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಒಂದು ಸರ್ಕಾರದ ಒಂದು ನಿಯಮದ ಅನುಸಾರವಾಗಿ ವಯೋಮಿತಿಯನ್ನು ಕೂಡ ಸಡಿಲಿಕೆ ಮಾಡಲಾಗುತ್ತದೆ. ಇನ್ನು ಅರ್ಜಿ ಶುಲ್ಕ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಅರ್ಜಿ ಶುಲ್ಕ ಅನ್ನುವಂಥದ್ದು ಇದೆ. ಜನರಲ್ ಆಗಿರ್ಬೋದು, OBC ಆಗಿರಬಹುದು, EWS ಇಂಥವರಿಗೆಲ್ಲ ಕೂಡ 500 ರೂಪಾಯಿಗಳ ಅರ್ಜಿ ಶುಲ್ಕ ಅನ್ನುವಂಥದ್ದು ಇದೆ. SC, ST, ಮಾಜಿ ಸೈನಿಕರಾಗಿರಬಹುದು, ಮಹಿಳೆಯರಾಗಿರಬಹುದು, ಇವರಿಗೆ 250 ರೂಪಾಯಿಗಳ ಅರ್ಜಿ ಶುಲ್ಕ ಅನ್ನುವಂಥದ್ದು ಇದೆ.
ಇನ್ನು ಎಲ್ರಿಗೂ ಇಂಪಾರ್ಟೆಂಟ್ ಅಂತ ಅನಿಸೋದೇನು ಎಷ್ಟು ವೇತನ ಇರಬಹುದು ಅಂತ. ನನಗೇನು ಹೇಳಿದೆ ಲೆವೆಲ್ಗಳಾಗಿ ಹುದ್ದೆಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಂತ, ಅದೇ ರೀತಿಯಾಗಿ ವೇತನ ಅನ್ನುವಂಥದ್ದು ಕೂಡ ಇರೋ ಅಂಥದ್ದು. ಇನ್ನು ಲೆವೆಲ್ 1ನಲ್ಲಿ ಇರುವಂಥ ಹುದ್ದೆಗಳಿಗೆ ವೇತನ ಎಷ್ಟಿದೆ ಅಂತ ಅಂದರೆ 18,000 ರೂಪಾಯಿಗಳು ಇದೆ ವೇತನ ಅನ್ನುವಂಥದ್ದು. ಇನ್ನು ಲೆವೆಲ್ 2ರಲ್ಲಿ ಏನು ಹುದ್ದೆಗಳಿದ್ದಾವೆ ಅದಕ್ಕೆ 19,900 ರೂಪಾಯಿಗಳ ಒಂದು ವೇತನ ಅನ್ನುವಂಥದ್ದು ಇರುತ್ತೆ. ಇನ್ನು ಲೆವೆಲ್ 3 ಇದಕ್ಕೆ 21,700 ರೂಪಾಯಿಗಳು, ಮತ್ತು ಲೆವೆಲ್ 4 25,500, ಮತ್ತು ಲೆವೆಲ್ 5ರಲ್ಲಿ ಯಾವ ಹುದ್ದೆಗಳಿದ್ದಾವೆ ಅದಕ್ಕೆ ವೇತನ ಅನ್ನುವಂಥದ್ದು 29,200 ರೂಪಾಯಿಗಳು ಇರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಭ್ಯರ್ಥಿಗಳನ್ನು ಅಂತ ಅಂದರೆ, ಇಲ್ಲಿ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇಲ್ಲ. ಆದರೆ 4 ರೀತಿಯ ಹಂತಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಮೊದಲನೆಯದಾಗಿ ಕ್ರೀಡಾ ವಿಚಾರಣೆ ಇರುತ್ತೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಆಮೇಲೆ ದಾಖಲೆಗಳ ಒಂದು ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ವೈದ್ಯಕೀಯ ಪರೀಕ್ಷೆ, ಮೆಡಿಕಲ್ ಟೆಸ್ಟ್, ಇಷ್ಟು ಕೂಡ ಇರುತ್ತೆ. 4 ಹಂತಗಳಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಇನ್ನು ನೀವು ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಅಂದರೆ, ಫಸ್ಟು ನೀವು ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ, ಅಧಿಕೃತ ವೆಬ್ಸೈಟು, ಅದಕ್ಕೆ ಭೇಟಿಯನ್ನು ನೀಡಬೇಕು ಆನ್ಲೈನಲ್ಲಿ. ಆಮೇಲೆ ಅಲ್ಲಿ ಕೆಲವೊಂದು ದಾಖಲೆಗಳನ್ನು ಕೇಳಿರ್ತಾರೆ. ನಿಮ್ಮ ಫೋಟೋ ಆಗಿರಬಹುದು, ಸಹಿ ಆಗಿರಬಹುದು, ಮಾರ್ಕ್ಶೀಟ್ ಈ ಥರ, ಮತ್ತು ಕೆಲವೊಂದು ಅಡ್ರೆಸ್ದಾಗಿರಲಿ, ಇನ್ನೂ ಕೆಲವೊಂದಷ್ಟು ಪ್ರೂಫ್ಗಳನ್ನು ಕೇಳಿರ್ತಾರೆ. ಅವುಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಂತರ ನಿಮಗೆ ಎಷ್ಟು ಅರ್ಜಿ ಶುಲ್ಕ ಅನ್ನುವಂಥದ್ದು ಇರುತ್ತೆ ಅಷ್ಟನ್ನು ನೀವು ಪೇ ಮಾಡಬೇಕು. ಮತ್ತು ಅರ್ಜಿಯನ್ನು ಏನು ಫಿಲ್ ಮಾಡಿರ್ತೀರ ಅದನ್ನು ಪೂರ್ತಿ ಮತ್ತೆ ನೀವೇನು ಮಾಡಬೇಕು, ಮತ್ತು ಸರಿಯಾದ ರೀತಿಯಲ್ಲಿ ಓದಬೇಕಾಗಿ ಇರುತ್ತೆ. ಫೈನಲ್ ಆಗಿ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ನೋಡಬೇಕು ಮತ್ತೆ ಅಂತ ಅಂದರೂ ಕೂಡ ನೀವೇನು ಮಾಡ್ಬೋದು, ಪ್ರಿವ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಬಹುದಾಗಿ ಇರುತ್ತೆ. ಅದನ್ನು ನೋಡಿಬಿಟ್ಟು ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಚೇಂಜಸ್ ಮಾಡ್ಕೊಳ್ಬೋದು. ಎಲ್ಲವನ್ನು ಮಾಡಿಕೊಂಡು ನೀವೇನು ಮಾಡ್ಬೋದು, ಸಬ್ಮಿಟ್ ಮಾಡಬಹುದು. ಇನ್ನು ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು, ಪ್ರಾರಂಭ ದಿನಾಂಕ ಯಾವುದು ಈ ಒಂದು ಹುದ್ದೆಗಳಿಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತ ಅಂದರೆ ಸೆಪ್ಟೆಂಬರ್ 7, 2024, ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತ ಅಂದರೆ ಅಕ್ಟೋಬರ್ 6, 2024. ಇನ್ನು ನೀವೇನಾದರೂ ಇದಕ್ಕೆ ಅರ್ಜಿಯನ್ನು ಹಾಕಬೇಕು, ಈ ಒಂದು ಹುದ್ದೆಗಳನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಈಗಲಿಂದನೇ ಅದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಮತ್ತು ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರಿ, ನೆಕ್ಸ್ಟ್ ಯಾವಾಗ ಏನಿದೆ ಅನ್ನೋ ಅಂಥದ್ದು. ಇದಿಷ್ಟು ಆಗಿತ್ತು ಈ ಒಂದು ಹುದ್ದೆಯ ಒಂದು ಎಲ್ಲ ರೀತಿಯ ಡೀಟೇಲ್ಸ್ ಆಗಿದ್ವು ಈ ಒಂದು ವಿಡಿಯೋದಲ್ಲಿ. ಮತ್ತು ಇನ್ನು ಏನಾದರೂ ಬೇರೆ ಜಾಬ್ ನೋಟಿಫಿಕೇಷನ್ಸ್ದು ಮತ್ತು ಎಕ್ಸಾಮ್ ನೋಟಿಫಿಕೇಷನ್ಸ್ದು ವೀಡಿಯೋಸ್ ಬೇಕು ಅಂತಂದರೆ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಅದಕ್ಕೆ ಹೋಗಿಬಿಟ್ಟು ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.